ಸಂಘದ ಆಶ್ರಯದಲ್ಲಿ ಇಂದು ಒಂದು ಸುಗಮ ಸಂಗೀತದ ಸಂಜೆಯನ್ನು ಏರ್ಪಡಿಸಲಾಗಿದೆ. ನಮ್ಮವರೇ ಆದ ಶ್ರೀ ಗಣೇಶ್ ದೇಸಾಯಿ ಇಂದು ನಮಗೆಲ್ಲ ಹಾಡುಗಳನ್ನು ಹಾಡಿ ನಮ್ಮ ಮನಸ್ಸನ್ನು ರಂಜಿಸಲಿದ್ದಾರೆ. ಹಾಗೆಯೇ ಅವರ ಜೊತೆ ತಬಲಾ ಸಾಥ್ ಕೊಡ್ತಾ ಇರೋರು ನಮ್ಮವರೇ ಆದ ನಾರಾಯಣ್ ಕಡೇಕೋಡಿ. ಹಾಗಾಗಿ ಇಂದು ಈ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿ ಸಂತೋಷ ಪಡೋಣ. ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮೊದಲು ನಾವು ನಮ್ಮ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತೀವಿ. ವಿನುತಾ ಭಟ್ ಅವರು ಕಲಾವಿದರ ಪರಿಚಯ ಮಾಡಿಕೊಡ್ತಾರೆ. ಹಾಗೆಯೇ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ಕೆಲವು ಹೌಸ್ ರೂಲ್ಗಳು. ಕಾರ್ಯಕ್ರಮದಲ್ಲಿ ಅಡಚಣೆ ಆಗದಿದ್ದಂಗೆ ನೀವುಗಳೆಲ್ಲ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ನನ್ನ ಎಡಕ್ಕೆ ಶೌಚಾಲಯಗಳಿದೆ, ಯಾರಾದರೂ ಉಪಯೋಗಿಸಬೇಕಿದ್ರೆ ಆ ಕಡೆನೇ ಹೋಗಬೇಕು. ಆಮೇಲೆ ಮತ್ತು ಆದಷ್ಟು ಶಬ್ದವನ್ನು ಕಮ್ಮಿ ಇಡಿ, ಶಾಂತತೆಯನ್ನು ಕಾಪಾಡಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ. ಇದು ದೇವಸ್ಥಾನದ ಆವರಣ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಗೀತ ಸಂಜೆಗೆ ತಮಗೆಲ್ಲ ಆದರದ ಸ್ವಾಗತ. ನಮ್ಮಲ್ಲಿ ಬಹಳ ಜನರಿಗೆ ಈಗಾಗಲೇ ಪರಿಚಿತರಿರುವ ನಮ್ಮ ಕನ್ನಡದ ಸಂಗೀತದ ಯುವ ಪ್ರತಿಭೆ ಗಣೇಶ್ ದೇಸಾಯಿ ಇಂದು ನಮ್ಮೊಂದಿಗಿದ್ದಾರೆ. ಕಾಲೇಜಿನಿಂದಲೇ ನೋಡುತ್ತಿರುವ ಗಣೇಶನನ್ನು ನೋಡುತ್ತಾ ಬಂದಿರುವ ನನಗೆ ಇಂದು ಈ ವೇದಿಕೆಯಲ್ಲಿ ಅವರನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಡಲು ತುಂಬ ಹೆಮ್ಮೆ ಅನಿಸ್ತಾ ಇದೆ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿಂದ ಬಂದ ಗಣೇಶರದ್ದು ಬಾಲ ಪ್ರತಿಭೆ. 6ನೇ ವಯಸ್ಸಿನಿಂದಲೇ ತಮ್ಮ ತಂದೆಯವರಿಂದ ಸಂಗೀತಾಭ್ಯಾಸ ಪ್ರಾರಂಭಿಸಿದ ಇವರು ಇಂದು ಬೆಂಗಳೂರಿನಲ್ಲಿ ಭಾರತೀಯ ವಿದ್ಯಾಭವನ ಹಾಗೂ ಗ್ರೀನ್ವುಡ್ ಹೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಗೀತ ಕಲಿಸುತ್ತಿದ್ದಾರೆ. ಗಾಯನದ ಜೊತೆ ಸಂಗೀತ ನಿರ್ದೇಶನದಲ್ಲೂ ಕೂಡ ಆಸಕ್ತಿ ಹೊಂದಿರುವ ಇವರು ಬಹಳಷ್ಟು ಡ್ಯಾನ್ಸ್ ಡ್ರಾಮಾ, ಟಿವಿ ಸೀರಿಯಲ್ ಹಾಗೂ ಆಲ್ಬಮ್ಗಳಿಗೂ ಕೂಡ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಮ್ಮ ಕನ್ನಡದ ಅನೇಕ ಟಿವಿ ಚಾನೆಲ್ಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ನಿರ್ವಹಿಸಿದ್ದಾರೆ. ಆರ್ಯಭಟ ಕಲಾಕುಸುಮ ಪ್ರಶಸ್ತಿ, ಸುರತರಂಗ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿ ಗಳಿಸಿದ ಗಣೇಶ್ ಇಂಡಿಯಾದಲ್ಲದೆ US, UK ಮತ್ತು ಕೆನಡಾಗಳಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮ ನೀಡಿದ್ದಾರೆ. ಇವತ್ತು ಗಣೇಶ್ ಅವರಿಗೆ ತಬಲಾ ಸಾಥ್ ಕೊಡುತ್ತಿರುವವರು ನಮ್ಮವರೇ ಆದ ನಾರಾಯಣ್ ಕಡೇಕೋಡಿ ಅವರು. ನಮ್ಮ ಸ್ಥಳೀಯ ಕಲಾ ಪ್ರತಿಭೆಯನ್ನು ಆನಂದಿಸಲು ನಮಗಿವತ್ತು ಅವಕಾಶ ದೊರಕಿದ್ದು ತುಂಬ ಸಂತೋಷ. ಚಿಕ್ಕಂದಿನಿಂದಲೇ ತಬಲಾಭ್ಯಾಸ ಮಾಡಿದ್ದ ಕಡೇಕೋಡಿಯವರು ಇಲ್ಲಿ ಸದರ್ನ್ ಕ್ಯಾಲಿಫೋರ್ನಿಯಾದ ವ್ಯಾಲೆನ್ಸಿಯಾದಲ್ಲಿ ಗುರು ರವಿ ಬೆಳ್ಳೇರೆ ಅವರೊಂದಿಗೆ ಅಭ್ಯಾಸ ಮುಂದುವರಿಸಿ ಕಳೆದ 40 ವರ್ಷಗಳಿಂದ ಇಲ್ಲಿ ಬರುವ ಎಲ್ಲ ಕಲಾವಿದರಿಗೆ ತುಂಬು ಹೃದಯದಿಂದ ತಬಲಾ ಸಾಥ್ ನೀಡುತ್ತಾ ಬಂದಿದ್ದಾರೆ. ಸರಿ, ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಶಿರೂರ್ ದಂಪತಿಗಳಿಗೂ ಹಾಗೂ ಭಾಗವತ್ ದಂಪತಿಗಳಿಗೂ ಅಭಿನಂದಿಸುತ್ತಾ ಬನ್ನಿ ಕಲಾವಿದರನ್ನು ಬರಮಾಡಿಕೊಳ್ಳೋಣ, ಗಾನಸುಧೆಯಲ್ಲಿ ಮುಳುಗೋಣ. ನಮಸ್ಕಾರ.
करारविन्देन पदारविन्दं मुखारविन्दे विनिवेशयन्तु वटस्य पत्रस्य पुटे शयानं बालं मुकुन्दं मनसा स्मरामि बालं मुकुन्दं मनसा नित्यानन्दकरी वराभयकरी सौन्दर्यरत्नाकरी निर्दूताखिलघोरपावनकरी प्रत्यक्ष माहेश्वरी प्रालेयाचल वंश पावनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी माता अन्नपूर्णेश्वरी माता अन्नपूर्णेश्वरी रामाय रामभद्राय रामचन्द्राय वेधसे रामाय रामाय रामभद्राय रामचन्द्राय वेधसे रघुनाथाय नाथाय सीताय पतये नमः रघुनाथाय नाथाय सीताय पतये नमः श्री अनंत हरिनारायण ओम श्री अनंत हरिनारायण ओम श्री अनंत हरिनारायण। ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಗಣ್ಣನೆಂದು ಜನಂ ಆವುದನ್ನು ಕಾಣದೊಡ ಮಳ್ತೀನ್ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಕನ್ನಡದ ಭಗವದ್ಗೀತೆಯ ಮೊದಲನೆಯ ಪ್ರಾರ್ಥನೆ. ಟಿ ವಿ ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗದ ಮೊದಲನೇ ಪ್ರಾರ್ಥನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೇ ಸುಮಾರು 10 ವರ್ಷಗಳಿಂದ 12 ವರ್ಷದಿಂದ ನನಗೆ ಸಂಬಂಧ. ಕೆಲವೊಂದು ಸಲ ಅನಿಸುತ್ತೆ ಇದು ಯಾವುದೋ ಜನ್ಮದ ಪುಣ್ಯದ ಫಲ, ಪುನಃ ಪುನಃ ನಾನು ಇಲ್ಲಿ ಬಂದು ನಿಮ್ಮ ಜೊತೆಗೆಲ್ಲ ಸಂಗೀತದಿಂದ ಸಮಯವನ್ನು ಕಳಿತೀನಿ ಅಂತ. ನಾನು ಎಲ್ಲಿಗೆ ಹೋದರೂ ಹೇಳ್ತೀನಿ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ನಾವೆಲ್ಲ ಕೇಳಿದ್ದೀವಿ. ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಇದನ್ನು ಬೆಂಗಳೂರಿನಲ್ಲಿ ಹೇಳಬೇಕು, ನಾನು ಇಲ್ಲಲ್ಲ. ಯಾಕೆ ಅಂದರೆ ಅಲ್ಲಿ ಕನ್ನಡ ಮಾತಾಡೋಕೆ ಇರೋದೇ ಇಲ್ಲ ನನಗೆ. ಇಲ್ಲಿ ನಾವೆಲ್ಲರೂ ಪ್ರೀತಿಯಿಂದ ಕನ್ನಡ ಮಾತಾಡ್ತೀವಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಿಮ್ಮನ್ನು ನೋಡಿ ನಾವು ಕಲಿಬೇಕು. ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ. ಅವಕಾಶ ಮಾಡಿಕೊಟ್ಟಂತಹ ಹವ್ಯಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ಗೌತಮ್ ಶಿರೂರವರಿಗೆ, ಪ್ರತಿಭಾ ಭಾಗವತ್ ಅವರಿಗೆ, ಕನ್ನಡ ಸಂಘದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಭಗವದ್ಗೀತೆಯ ಕನ್ನಡ ರೂಪವನ್ನು ನಾನು 2000ರಲ್ಲಿ ಮೊದಲನೇ ಸಲ ನೋಡಿದ್ದು. ಅದು ವಿಶ್ವೇಶ್ವರ ದೀಕ್ಷಿತ್ ಅವರು
ನನ್ನ ಪುಸ್ತಕದಲ್ಲಿ ಬರೆದು ಕೊಟ್ಟಿದ್ದರು, ಇದನ್ನು ಓದಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದು ಅಂಥೇಳಿ. ಇವತ್ತಿಗೂ ನನ್ನ ಹತ್ರ ಆ ಪುಸ್ತಕ ಇದೆ. ಅಲ್ಲಿಂದ ನನ್ನ ಇಲ್ಲಿಯ ಕನ್ನಡ ಜನರ ಪ್ರೀತಿ ಶುರುವಾಯಿತು. ಪ್ರತಿ ಸಲ ಬಂದಾಗಲೂ ಕೂಡ ನೀವು ಇದೇ ರೀತಿ ಪ್ರೀತಿಯಿಂದ ನನ್ನನ್ನು ಆಶೀರ್ವಾದ ಮಾಡ್ತೀರಿ, ಜೊತೆಗೆ ನನ್ನ ಜೊತೆಗೆ ಇರ್ತೀರಿ, ಇಲ್ಲಿ ಬಂದು ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ನಾರಾಯಣ್ ಕಡೆಕೋಡಿ ಅವರು ಇವತ್ತು ಅವ್ರ ಜೊತೆಗೆ ನಾನು ವೇದಿಕೆಯನ್ನು ಹಂಚ್ಕೋತಾ ಇದ್ದೀನಿ. ಇದು ನನ್ನ ಸೌಭಾಗ್ಯ. ಒಂದಷ್ಟು ಕನ್ನಡದ ಕೃತಿಗಳನ್ನು, ಸಾಹಿತ್ಯವನ್ನು ನಿಮಗೆ ಕೇಳಿಸ್ಬೇಕು ಅನ್ನೋದು ನನ್ನ ಆಸೆ. ಕನ್ನಡದಲ್ಲಿರುವಷ್ಟು ಸಾಹಿತ್ಯ ಪ್ರಕಾರ ಬೇರೆ ಯಾವ ಭಾಷೆಯಲ್ಲಿಲ್ಲ, ಇದು ನನ್ನ ಅಭಿಪ್ರಾಯ. ಬೇರೆ ಭಾಷೆಯಲ್ಲಿ ನೋಡಿದ್ರೆ ನಮಗೆ ಒಂದು ಶಾಸ್ತ್ರೀಯ ಸಂಗೀತ ಸಿಗುತ್ತೆ, ನಂತರ ಕೆಲವೊಂದು ಜನಪದ ಗೀತೆಗಳು ಸಿಗುತ್ತೆ, ಬಿಟ್ಟರೆ ಚಿತ್ರಸಂಗೀತ, ಫಿಲ್ಮ್ ಸಾಂಗ್ ಸಿಗೋದು. ಕನ್ನಡದಲ್ಲಿ ದಾಸರ ಕೀರ್ತನೆಗಳಿವೆ, ಅನೇಕ ದಾಸರು ಬರೆದಂಥ ಕೀರ್ತನೆಗಳು. ನಂತರ ಶಿವಶರಣರು ಬರೆದಂತಹ ವಚನಗಳು, ಮಂಕುತಿಮ್ಮನ ಕಗ್ಗ, ಕನ್ನಡದ ಭಗವದ್ಗೀತೆ, ಶಿಶುನಾಳ ಶರೀಫರ ತತ್ವಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ಅನೇಕ ಪ್ರಕಾರಗಳಿರೋ ನಮ್ಮ ಕನ್ನಡದಲ್ಲಿ ಮಾತ್ರ. ಹಾಗಾಗಿ ಬಹಳ ಹೆಮ್ಮೆ ಅನಿಸುತ್ತೆ ನಾನು ಕನ್ನಡಿಗನಾಗಿ ಹುಟ್ಟಿದ್ದು, ಜೊತೆಗೆ ನೀವು ಮಾಡಿಕೊಂಡಂತಹ ಈ ಕನ್ನಡ ಸಂಘದಲ್ಲಿ ಬಂದು ನಾನು ಹಾಡ್ತಾ ಇರೋದು. ನಿಜಕ್ಕೂ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಬೇಜಾರು ಬಂದರೆ ಗಣೇಶ್ ದೇಸಾಯಿ ಅವರೇ, ಬೇಜಾರು ಬಂತು ಸಾಕು ನಿಲ್ಲಿಸಿ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿ. ಬೇಜಾರಿಲ್ಲ, ನನಗಂತೂ ಬೇಜಾರಿಲ್ಲ. ಸಂತೋಷ ಆದರೆ ನಿಮಗೆ ಬಿಟ್ಟಿರೋದು, ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಪುರಂದರದಾಸರ ಕೃತಿಯೊಂದಿಗೆ ಪ್ರಾರಂಭಿಸ್ತೀನಿ. ನೋಡುವೆ ವಿಠಲ, ಪಾಡುವೆ ವಿಠಲ, ನೋಡುವೆ ವಿಠಲ, ಪಾಡುವೆ ವಿಠಲ, ಬೇಡುವೆ ವಿಠಲ ಕರುಣಾಫಲ. ನೋಡಲು ಪರದೈವ ಗೂಢ ಪರಮಪದ, ನೀಡೆಂದು ಕಾಡುವೆ ಹೇ ವಿಠಲ, 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 ವಿಠಲ. ನೀಡೆಂದು ಕಾಡುವೆ ವಿಠಲ, ವಿಠಲ, ವಿಠಲ. ದೀನ ಜನಮನ ಧ್ಯಾನ ದಾನ
ರಮಣ ನಾರಾಯಣ ಗುಣನಾಮ ಪರಾಯಣ ನಾರಾಯಣ ಗುಣನಾಮ ಪರಾಯಣ ನೇಮದಿಂಗೈಸು ಗುರು ಶ್ರೀ ವಿಠಲ 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 ವಿಠಲ